ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋಣ. ಮೇಥಿ ರೋಟಿ ಅಥವಾ ಮೇಥಿ ಚಪಾತಿ ಅಂತಲೂ ಕರೀತಾರೆ. ಇದನ್ನು ಎಷ್ಟು ಸಾಫ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರೂ ತುಂಬ ಗಟ್ಟಿಯಾಗಿ ಬರುತ್ತೆ ಅನ್ನೋರು ಈ ವಿಡಿಯೋ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ಒಂದಿನ ಇಟ್ಟರೂ ಸಹ ಈ ಮೇಥಿ ರೋಟಿ ಮೇಥಿ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೂ ತೊಗೊಂಡೋದ್ರೂ 2 ದಿನ ಆದ್ರೂ ಕೆಡೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈ ಮೇಥಿ ರೋಟಿ ಮಾಡ್ಕೊಳ್ಳೋದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ತೊಗೊಳ್ಬೋದು. 1 ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಸಾಫ್ಟ್ ಆಗೋಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮೊಸರನ್ನ ತೊಗೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇಲ್ಲಾಂದರೆ ನೀವು 2 ಆಲೂಗೆಡ್ಡೆನ ಬೇಯಿಸಿ ತುರಿದು ಸಹ ತೊಗೊಂಡು ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಆಲೂಗೆಡ್ಡೆ ಬೇಡ ಅನ್ನೋರು ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟು ಎಲ್ಲ ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಒಂದ್ಸಲ ಗಟ್ಟಿಯಾಗಿ ಕಲಿಸ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ನೀರಿನ ಅವಶ್ಯಕತೆ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಮಾಮೂಲಿ ಚಪಾತಿ ಮಾಡಿದಾಗ ನೀರು ಇಡಿಸುತ್ತಲ್ವ, ಅಷ್ಟು ನೀರು ಇದರಲ್ಲಿ ಇಡಿಸೋದಿಲ್ಲ. ತುಂಬಾ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಇದನ್ನು ಮಾಮೂಲಿ ಪ್ಲೇನ್ ಚಪಾತಿ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸೊಪ್ಪಿನಲ್ಲಿರೋ ನೀರಿನ ಅಂಶ ಒಂದು 10 ನಿಮಿಷ ಆದಮೇಲೆ ಹಿಟ್ಟು ತೆಳುವಾಗ ಚಾನ್ಸ್ ಇರುತ್ತೆ. ಹಿಟ್ಟು ತೆಳುವಾದರೆ ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಗಟ್ಟಿಯಾಗಿ ಕಲಸಿಟ್ಟು ನೀವು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋದೇನು ಬೇಡ. ತಕ್ಷಣವೇ ನೀವು ಲಟ್ಟಿಸ್ಕೊಳ್ಬೇಕು. ತಕ್ಷಣ ನೀವು ಲಟ್ಟಿಸ್ಕೊಂಡ್ರೂ ಸಾಫ್ಟಾಗೇ ಬರುತ್ತೆ. ನಾನು ಗೋಧಿ ಹಿಟ್ಟಲ್ಲೇ ಲಟ್ಟಿಸ್ಕೊಳ್ತಿದ್ದೀನಿ. ನೀವು ಈ ರೀತಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಇಟ್ಕೊಂಡ್ರೆ ಎಷ್ಟು ತೆಳುವಾಗಿ ಬೇಕಿದ್ರೂ ಲಟ್ಟಿಸ್ಕೊಳ್ಬೋದು, ಅಷ್ಟೇ ಸಾಫ್ಟಾಗೂ ಸಹ ಬರುತ್ತೆ. ಮಕ್ಕಳು ಚಪಾತಿ ಜೊತೆ ಯಾವುದೇ ಕರಿ ಆಗಲಿ ಪಲ್ಯ ಆಗಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ಥರ ಗೋಧಿ ಹಿಟ್ಟಿನ ಜೊತೆ ನಿಮಗೆ ಇಷ್ಟ ಇರೋಂತಹ ಸೊಪ್ಪು ತರಕಾರಿನ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು, ಸಾಫ್ಟಾಗಿರೋಂತಹ ಪರೋಟಾನ ಅಥವಾ ಚಪಾತಿನ ಮಾಡ್ಕೊಳ್ಬೋದು. ಎಲ್ಲ ಪರೋಟನೂ ಒಂದೇ ಸೈಜ್ ಬೇಕಂದರೆ ನಿಮಗೆ ಮಾಮೂಲಿಗೆ ಯಾವ ರೀತಿ ಲಟ್ಟಿಸ್ಕೊಳ್ಳೋಕೆ ಬರುತ್ತೆ, ರೌಂಡ್ ಶೇಪಲ್ಲಿ ಬರಲ್ಲ ಅಂದರೆ ಮಾಮೂಲಿಯಾಗಿ ಲಟ್ಟಿಸ್ಕೊಂಡು ಈ ಥರ ಒಂದು ತಟ್ಟೆನ ಉಲ್ಟಾ ಮಾಡಿ ಪ್ರೆಸ್ ಮಾಡಿ ತೆಗೆದ್ರೆ ಎಲ್ಲ ಪರೋಟ ಅಥವಾ ಚಪಾತಿ ಒಂದೇ ಸೈಜಲ್ಲಿ ಬರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಿದಾಗ ತುಂಬಾ ಖುಷಿ ಆಗುತ್ತೆ. ನೀವು ಬೇರೆ ಥರ ಶೇಪ್ ಇರೋಂತಹ ತಟ್ಟೆ ತೊಗೊಂಡು ಪ್ರೆಸ್ ಮಾಡಿದ್ರೆ ಅದೇ ಶೇಪಲ್ಲಿ ಪರೋಟ ಬರುತ್ತೆ. ಬಾಕ್ಸ್ಗೆ ಹಾಕಿದಾಗ ಮಕ್ಳಿಗೂ ಸಹ ಖುಷಿಯಾಗಿ 1-2 ಚಪಾತಿನ ಜಾಸ್ತಿನೇ ತಿನ್ಬೋದು. ನೋಡಿ, ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಬೇಯಿಸಿದ್ರೆ ಬಿಸಿ ಬಿಸಿಯಾಗಿರೋಂತಹ ಮೇಥಿ ಚಪಾತಿ ಮೇಥಿ ರೋಟಿ ಮೆಂತ್ಯ ಸೊಪ್ಪಿನ ಚಪಾತಿ ಅಂತಲೂ ಕರೀತಾರೆ. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಹೊರಗಡೆ ಹೋಗುವಾಗ ಒಂದು 2 ದಿನ ಇಟ್ಟರೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿ ತುಂಬಾ ಸಾಫ್ಟು ಮತ್ತು ಟೇಸ್ಟಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ತುಂಬಾ ಸಿಂಪಲು. ಇದಕ್ಕೆ ಜಸ್ಟ್ ಒಂದು ಮೊಸರು, ಕೊಬ್ಬರಿ ಚಟ್ನಿ ಅಥವಾ ಚಟ್ನಿ ಪುಡಿಗಳು ಮಾಮೂಲಿಯಾಗಿ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಪುಡಿ ಮನೇಲಿ ಇದ್ದೇ ಇರುತ್ತಲ್ವ, ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬೆಳಗಿನ ತಿಂಡಿಗೂ ಸಹ ಮಾಡ್ಕೊಳ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಕೋದ್ರಂತೂ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ನಾನು ತೋರಿಸಿರೋ ಅಳತೆಯಲ್ಲಿ ಒಂದು 10 ಚಪಾತಿ ರೆಡಿ ಆಗುತ್ತೆ. ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ, ಹಿಟ್ಟನ್ನು ಕಮ್ಮಿ ಹಾಕ್ಕೊಳ್ಳಿ, ಆವಾಗ ತುಂಬಾ ಹೆಲ್ತಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಸಿಗೋಣ.